ಸೋಷಿಯಲ್ ಮೀಡಿಯಾಗೆ ಬಂದ್ಮೇಲೆ ಹೊಗಳಿಕೆ ತಗೊಳಕ್ಕೆ ರೆಡಿ ಇರಬೇಕು. ಬರೀ ನಮ್ಮನ್ನ ಹೊಗಳ್ಬೇಕು, ಇಂದ್ರ ಚಂದ್ರನಾಗಿ ಮಾಡಬೇಕು, ಸೂಪರ್ ಸ್ಟಾರ್ ಆಗಿ ಮಾಡಬೇಕು ಅನ್ನೋದಲ್ಲ. ಕೆಲವರು ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇರ್ತಾರೆ, ನಾನು ಹಾಗೆ ನಾನು ಹೀಗೆ ಅಂತೇಳಿ. ಅದು ಯಾರೇ ಆಗಿರ್ಲಿ, ರಾಜಕಾರಣಿಗಳಾಗಿರ್ಲಿ, ಸಿನಿಮಾದವರಾಗಿರ್ಲಿ, ಕಾಮನ್ ಪೀಪಲ್ ಆಗಿರಿ, ಬೇರೆ ಯಾರೇ ಆಗಿರಿ, ಅವರಿಗೆಲ್ಲ ಕಡಿವಾಣ ಹಾಕೋದು ಈಗ ಟ್ರೋಲರ್ಗಳು. ಉದ್ದೇಶಪೂರ್ವಕವಾಗಿ ಮಾನ ಹರಾಜು ಹಾಕೋದು ಅಥವಾ ಇಲ್ಲ ಸಲ್ಲದ ಸಂಗತಿಗಳಿಗೆ ಪುಕಾರ ಹಬ್ಸೋದು, ಇವೆಲ್ಲವನ್ನ ಟ್ರೋಲ್ ಮಾಡೋರಿಗೆ ಕಡಿವಾಣ ಹಾಕಲೇಬೇಕು. ಬಟ್ ಆದರೆ ಸುಳ್ಳು ಸುದ್ದಿ ಹಬ್ಸಿ ಅಥವಾ ನಾನು ಹಾಗೆ ಹೀಗೆ ಅಂತ ಕುತ್ಕೊತಿರ್ತಾರಲ್ಲ, ಅವರಿಗೆ ಟ್ರೋಲ್ ಮಾಡೋದು ಸರಿನೇ. ಕೆಲವರು ಬೇಕು ಅಂತ ಟ್ರೋಲ್ ಮಾಡಿಸ್ಕೊತಾರೆ. ಒಟ್ರಾಸಿ ಅವರು ಪ್ರಚಾರಕ್ಕೆ ಬರಬೇಕು, ಅದಕ್ಕೋಸ್ಕರ ಟ್ರೋಲ್ ಮಾಡೋದು. ಇನ್ ಕೆಲವರಿಗೆ ಟ್ರೋಲ್ ಆದ್ರೆ ಕೋಪ ಬಂದ್ಬಿಡ್ತಪ್ಪ, ಯಾರು ಅವನ ಮೇಲೆ FIR ಹಾಕಿ ಕೋರ್ಟಿಗೆ ಕಳಿಸಿ ಪೊಲೀಸ್ ತನಿಖೆಯಲ್ಲಿ ಒದಿಸಿ ಅಂತ ಹೇಳ್ತಾರೆ. ಯಾಕೆ? नहीं, ट्रोल करना अच्छी बात है, ट्रोलर्स करना ये गलत बात है। ट्रोल और ट्रोलर में दो फर्क आ गया। एक तो हो गया कि हंसी मजाक करना, जो सामने से पहला कि उसको भी खुशी मिलता है और हमको भी खुशी मिलता है और हमारे जनताओं को भी खुशी मिलता है। और ट्रोलर्स में क्या हो जाता है, किसी का पीठ पीछे बात होता है। अभी मुंह पे अभी जो सामने है तो उसके सामने क्या हुआ, अच्छा बात कर दिया, जैसे कि अरे यार वो तो ऐसे करता है वैसे करता है, उसको ऐसा नहीं करना चाहिए, एक समान सबको देखना चाहिए, कोई कुछ कर रहा है ना वो छोड़ दो, वो ही करेगा, ऐसा नहीं करना चाहिए। तो ये चीज बिल्कुल गलत है। ನಾನಂತೂ ಟ್ರೋಲರ್ ಪರಪ್ಪ. ಆದ್ರೆ ಉದ್ದೇಶಪೂರ್ವಕವಾಗಿ ಟ್ರೋಲ್ ಮಾಡ್ತಾರ ಅವ್ರ ಪರ ಅಲ್ಲ. ನ್ಯಾಯದಿಂದ ನೀತಿಯಿಂದ ಟ್ರೋಲ್ ಮಾಡ್ತಾರಲ್ಲ ಅವ್ರ ಪರ. ಅಂತ ಹೇಳಿದ್ರೆ ಸಮಾಜದಲ್ಲಿ ಕೋರೆಗಳನ್ನ ತಿದ್ದೋರು ಅವರೇ. ಮುಂಚೆ ಟಿವಿಲಿ ಬರ್ಬೇಕಾಗಿತ್ತು ಅಥವಾ ಪೇಪರ್ ಬರ್ಬೇಕಾಗಿತ್ತು ಅಥವಾ ಹೋರಾಟಗಾರರು ಬರ್ಬೇಕಾಗಿತ್ತು. ಈಗ ಇವೆಲ್ಲ ನಾವು ಆನ್ಲೈನ್ ಹೋರಾಟಗಾರರು ಅಂದ್ರೆ ತಪ್ಪಿಲ್ಲ.